ನಮಸ್ಕಾರ. ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯಲ್ಲಿ ಮಹಾವಿಕಾಸ್ ಅಘಾಡಿ ಲಗಾಡಿಯಾಗಿದ್ದು ಕಾಂಗ್ರೆಸ್ ಕಂಗಾಲಾಗಿದೆ. ಹೀಗಾಗಿ ಯಥಾ ಪ್ರಕಾರ ಕಾಂಗ್ರೆಸ್ನ ಕಡೆಯಿಂದ ಕುಣಿಯಲು ಬಾರದವ ನೆಲಡೊಂಕು ಎಂಬ ಗಾದೆಯಂತೆ ಇವಿಎಂ ಮೇಲೆ ಆರೋಪಗಳು ಶುರುವಾಗಿದೆ. ಮಹಾರಾಷ್ಟ್ರದಲ್ಲಿ ಇವಿಎಂ ಹ್ಯಾಕ್ ಆಗಿರುವ ಸಾಧ್ಯತೆಗಳಿವೆ ಎಂದು ಕರ್ನಾಟಕದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆರೋಪ ಮಾಡಿದ್ದಾರೆ. ಯಾವುದೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತದಾರ ಮೈತ್ರಿಕೂಟ ಸೋತಾಗಲೆಲ್ಲ ಇವಿಎಂ ಕಳಂಕಿತ ಪಟ್ಟವನ್ನ ಅಲಂಕರಿಸುತ್ತೆ. ಅದೇ ಕಾಂಗ್ರೆಸ್ ಏನಾದ್ರೂ ಗೆದ್ರೆ ಇವಿಎಂ ಗಂಗಾ ನದಿಯಲ್ಲಿ ಮಿಂದಂತೆ ಶುದ್ಧವಾಗಿ ಬಿಡುತ್ತದೆ. ಗಮ್ಮತ್ತೇನ್ ಗೊತ್ತಾ? ಜಾರ್ಖಂಡ್ ನಲ್ಲಿ INDIA ಮೈತ್ರಿಕೂಟವೇ ಗೆದ್ದಿದೆ. ಕರ್ನಾಟಕದಲ್ಲಿ ನಡೆದ ವಿಧಾನಸಭೆ ಉಪಚುನಾವಣೆಯಲ್ಲಿ 3ಕ್ಕೆ 3 ಸ್ಥಾನವನ್ನು ಕಾಂಗ್ರೆಸ್ ಗೆದ್ದಿದೆ. ಪಶ್ಚಿಮ ಬಂಗಾಳದಲ್ಲಿ ಎಲ್ಲಾ ಸ್ಥಾನಗಳನ್ನು ಇಂಡಿ ಒಕ್ಕೂಟದ ತೃಣಮೂಲ ಕಾಂಗ್ರೆಸ್ ಗೆದ್ದಿದೆ. ಅಲ್ಲೆಲ್ಲ ಸರಿ ಇದ್ದ ಇವಿಎಂ ಮಹಾರಾಷ್ಟ್ರದಲ್ಲಿ ಮಾತ್ರ ಹ್ಯಾಕ್ ಆಗಿದ್ದು ವಿಪರ್ಯಾಸ. 2023ರಲ್ಲಿ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತದಿಂದ ಜಯಗಳಿಸಿದ್ದು ಇದೇ ಇವಿಎಂನಿಂದ. ಪರಮೇಶ್ವರ್ ಸರ್, ನೀವು ಕೂಡ ಕೊರಟಗೆರೆಯಿಂದ ಜಯಗಳಿಸಿದ್ದು ಇದೇ ಇವಿಎಂನಿಂದ ಅನ್ನೋದು ನೆನಪಿರಲಿ. ನೀವೇಕೆ ಈಗ ರಾಜೀನಾಮೆ ಕೊಟ್ಟು ಬ್ಯಾಲೆಟ್ ಪೇಪರ್ ನಲ್ಲಿ ಚುನಾವಣೆ ನಡೆಸಲು ಆಗ್ರಹಿಸಬಾರದು? ಇನ್ನೊಬ್ಬ ಸಚಿವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಇವಿಎಂನಿಂದ ಗಿವ್ ಅಂಡ್ ಟೇಕ್ ಪಾಲಿಸಿ ಮಾಡಲಾಗಿದೆ. ಹಿಂದೆ ಕಾಶ್ಮೀರವನ್ನು ಕೊಟ್ಟು ಹರಿಯಾಣ ತೆಗೆದುಕೊಂಡ್ರು, ಈಗ ಜಾರ್ಖಂಡ್ ಕೊಟ್ಟರು, ಮಹಾರಾಷ್ಟ್ರ ಪಡೆದುಕೊಂಡರು ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇಂತಹ ಅಪರೂಪದ ಪ್ರತಿಭೆಗಳು ಕಾಂಗ್ರೆಸ್ನಲ್ಲಿ ಮಾತ್ರ ಇರೋದಕ್ಕೆ ಸಾಧ್ಯ ಅನ್ಸುತ್ತೆ. ಈಗ ಇದೊಂದು ಚಾಳಿಯೇ ಆಗಿಬಿಟ್ಟಿದೆ. ಅವತ್ತು ಸ್ವತಃ ಚುನಾವಣಾ ಆಯೋಗವೇ ಇವಿಎಂ ಯಂತ್ರಗಳನ್ನ ಹ್ಯಾಕ್ ಮಾಡಿ ತೋರಿಸಿ ಎಂದು ರಾಜಕೀಯ ಪಕ್ಷಗಳಿಗೆ ಬಹಿರಂಗ ಪಂಥಾಹ್ವಾನ ನೀಡಿತ್ತು. ದಿನ ಬೆಳಗಾದರೆ ಸಾಕು ಇವಿಎಂ ಬಗ್ಗೆ ಆರೋಪ ಮಾಡುತ್ತಿದ್ದ ಒಂದೇ ಒಂದು ಪಕ್ಷ ಕೂಡ ಈ ಪಂಥಾಹ್ವಾನಕ್ಕೆ ಒಂದೇ ಒಂದು ಪ್ರತಿಕ್ರಿಯೆ ನೀಡಿರಲಿಲ್ಲ. ಯಾವೊಬ್ಬನೂ ಕೂಡ ಹ್ಯಾಕ್ ಮಾಡುತ್ತೇವೆ ಎಂದು ಹೇಳಿಕೊಂಡು ಮುಂದೆ ಬರಲಿಲ್ಲ. ಚುನಾವಣೆಯಲ್ಲಿ ಸೋತಾಗಲೆಲ್ಲ ಇವಿಎಂ ಮೇಲೆ ಆರೋಪ ಮಾಡ್ತಾರೆ. ಇವರೆಲ್ಲ ಸೋ ಕಾಲ್ಡ್ ಎಜುಕೇಟೆಡ್ ಪೊಲಿಟಿಷಿಯನ್ಸ್. ಇವಿಎಂನ ಯಾಕೆ ಹ್ಯಾಕ್ ಮಾಡಲು ಸಾಧ್ಯವಿಲ್ಲ ಅನ್ನೋದನ್ನ ನಾವೇ ನಮ್ಮ ರಿತಮ್ ಕನ್ನಡ ಚಾನೆಲ್ ನಲ್ಲಿ ಸವಿಸ್ತಾರವಾಗಿ ತಿಳಿಸಿದ್ದೇವೆ. ಇನ್ನು ಮುಂದಾದರೂ ಜನಾದೇಶಕ್ಕೆ ಬೆಲೆ ಕೊಡಿ ಸ್ವಾಮಿ. ಸೋತಾಗ ಇವಿಎಂ ಹ್ಯಾಕ್ ಮಾಡಲಾಗಿದೆ, ಗೆದ್ದಾಗ ಇವಿಎಂ ಸರಿ ಇದೆ ಎಂಬ ದ್ವಂದ್ವ ನಿಲುವು ಯಾಕೆ? ನಿಮ್ಮ ಇಂಥ ನಿಲುವಿನಿಂದ ನೀವು ಜೋಕರ್ ಅನಿಸಿಕೊಳ್ಳುತ್ತೀರೇ ಹೊರತು ಪ್ರಬುದ್ಧರು ಅಂತ ಅನಿಸಿಕೊಳ್ಳಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.